ನಮಸ್ಕಾರ ಕರ್ನಾಟಕ. ನಾನು ಕುಂಭಮೇಳಕ್ಕೆ ಹೋಗ್ಬೇಕಂತ ನಿರ್ಧಾರ ಮಾಡಿದೆ. ಆದರೆ ದುಡ್ಡಿದೆ ಅನ್ನೋ ದುರಹಂಕಾರದಲ್ಲಿ ಟ್ರೈನ್ ಟಿಕೆಟೋ ಫ್ಲೈಟ್ ಟಿಕೆಟೋ ಬುಕ್ ಮಾಡ್ಕೊಂಡು ಹೋಗೋದು ಸರಿಯಲ್ಲ ಅನಿಸ್ತು. ಅಂಥ ಪವಿತ್ರವಾದ ಸ್ಥಳಕ್ಕೆ ಹೋಗ್ಬೇಕಿದ್ರೆ ನಾನು ಪವಿತ್ರನಾಗಬೇಕಾಗಿರೋದು ತುಂಬ ಅತ್ಯಮೂಲ್ಯ. ಪ್ರತಿಯೊಬ್ಬ ಮನುಷ್ಯನೂ ನನ್ನೂ ಸೇರಿದಂತೆ ಎಲ್ಲರೂ ತಪ್ಪು ಮಾಡೋದಂತೂ ಸಹಜ. ಅಟ್ಲೀಸ್ಟ್ ಕೆಲವು ದಿನನಾದರೂ ನನ್ನ ಮನಸ್ಸನ್ನ ಹತೋಟಿಯಲ್ಲಿಟ್ಕೊಂಡು ಆ ಜಾಗಕ್ಕೆ ಹೋಗಬೇಕು ಅನ್ನೋದು ನನ್ನ ಇಚ್ಛೆ. ಆ ಪ್ರಯತ್ನದ ಮೊದಲನೇ ದಿನ ಇವತ್ತು. ತುಂಬ ಚಳಿ ಇತ್ತು. ಆದರೂ ತಣ್ಣೀರು ಸ್ನಾನ ಮಾಡಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಲಿಕ್ಕೆ ಕುಳಿತೆ. ನವಪೀಳಿಗೆಯಲ್ಲಿ ನಾನು ಒಬ್ಬನಾದ್ರಿಂದ ನನಗೆ ಗೊತ್ತಿಲ್ಲ, ಧ್ಯಾನ ಮಾಡಲಿಕ್ಕೆ ಆಗಲಿಲ್ಲ. 10 ನಿಮಿಷ ಒಂದು ಕಡೆ ಕೂತ್ಕೊಂಡು ಬುಕ್ ಓದಲಿಕ್ಕೂ ಆಗಲಿಲ್ಲ. ಹೊರಗಡೆ ಬಂದರೆ 5 ಗಂಟೆ ಚಳಿಗೆ ನನ್ನ ಮೈನ ಕೊಡೋಕೆ ಆಗಲಿಲ್ಲ. ಸಿಕ್ಕಾಪಟ್ಟೆ ಅನ್ಕಂಫರ್ಟಬಲ್ ಫೀಲ್ ಆಯಿತು. ಆದರೂ ಹತೋಟಿಯಲ್ಲಿ ಇಟ್ಕೋಬೇಕಾಗಿದ್ದು ನನ್ನ ಧರ್ಮ ಅಂದ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದೆ. ವಿಜ್ಞಪತಿ ಸನಾತನ